ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬಹಳ ಸ್ಪಷ್ಟವಾಗಿದೆ. ಪಶ್ಚಿಮ ಬಂಗಾಳ ಬಿಜೆಪಿ ಮಮತಾ ಬ್ಯಾನರ್ಜಿ ಅವರ ಕೋಟೆಗೆ ಲಗ್ಗೆ ಇಟ್ಟಿದೆ. ತಮಿಳುನಾಡಿನಲ್ಲಿ ಯಾರೂ ನಿರೀಕ್ಷೆ ಮಾಡಿಲ್ಲದೆ ಇದ್ದಂತಹ ರಿಸಲ್ಟ್. ನಟ ವಿಜಯ್ ಅವರ ಟಿವಿಕೆ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯ ಕಾಣಿಸ್ತಾ ಇದೆ. ಬಟ್ 110 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು 8 ಕ್ಷೇತ್ರಗಳ ಅವಶ್ಯಕತೆ ಇದೆ. ಯಾರ ಜೊತೆ ಮೈತ್ರಿ ಮಾಡಿಕೊಳ್ತಾರೆ ಅನ್ನುವಂತಹ ಕುತೂಹಲ ಇದೆ. ಪಶ್ಚಿಮ ತಮಿಳುನಾಡಿನ ನಂಬರ್ಸ್ನ ಗಮನಿಸ್ತಾ ಇದ್ದೀರಿ. ಡಿಎಂಕೆ 60 ಕ್ಷೇತ್ರ, ಎಡಿಎಂಕೆ 63 ಕ್ಷೇತ್ರ, ಟಿವಿಕೆ 110, ಇತರರು 1. ಮ್ಯಾಜಿಕ್ ನಂಬರ್ 118. ಆ ಮ್ಯಾಜಿಕ್ ನಂಬರ್ ಯಾರು ಕೂಡ ರೀಚ್ ಆಗಿಲ್ಲ. ಟಿವಿಕೆ ಪಕ್ಷಕ್ಕೂ 8 ವಿಧಾನಸಭಾ ಕ್ಷೇತ್ರಗಳ ಅಂತರ ಕಾಣ್ತಾ ಇದೆ. 118ಕ್ಕಿನ್ನ ಅವರು ಹೋಗ್ತಾರಾ? ಸದ್ಯಕ್ಕೆ ಸಾಧ್ಯ ಇಲ್ವೇನೋ, ಯಾಕಂದ್ರೆ ಹೆಚ್ಚು ಕಮ್ಮಿ 1 ಗಂಟೆ 16 ನಿಮಿಷ ಆಯ್ತು. ಇನ್ನೂ ಜಾಸ್ತಿ ನಂಬರ್ಸ್ ಏನು ಬದಲಾಗಲ್ಲ. ಆಲ್ಮೋಸ್ಟ್ ಕ್ಲಾರಿಟಿ, ಯಾಕಂದ್ರೆ ಕೊನೆಯ ಸುತ್ತಿನ ಮತ ಎಣಿಕೆ ಕಾರ್ಯ ಈಗ ನಡೀತಾ ಇರುತ್ತೆ. ಡಿಎಂಕೆಗೆ ದೊಡ್ಡ ಹೊಡೆತ. ಕಳೆದ ಬಾರಿಯ ಚುನಾವಣೆಯಲ್ಲಿ 133 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡಿದ್ದಂತಹ ಡಿಎಂಕೆ ಈ ಬಾರಿ 60. ಎಕ್ಸಿಟ್ ಪೋಲ್ನ ಸಮೀಕ್ಷೆ ಕಂಪ್ಲೀಟ್ ಉಲ್ಟಾ ಆಗಿದ್ದು ಅಂದ್ರೆ ಅದು ತಮಿಳುನಾಡಿನ ವಿಚಾರಕ್ಕೆ ಮಾತ್ರ. ಬೇರೆಲ್ಲ ರಾಜ್ಯಗಳ ಎಕ್ಸಿಟ್ ಪೋಲ್ನ ಸಮೀಕ್ಷೆ ಹೆಚ್ಚು ಕಮ್ಮಿ ಸೇಮ್ ಬಂದಿದೆ. ಪುದುಚೇರಿಯಲ್ಲೂ ಎನ್ಡಿಎ ಮೈತ್ರಿಕೂಟ ಅಂತ ಹೇಳಿದ್ರು, ಗೆಲುವು ದಾಖಲಾಗಿದೆ. ಕೇರಳದಲ್ಲಿ ಬಹುತೇಕ ಚುನಾವಣಾ ಫಲಿತ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳು ಯುಡಿಎಫ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿತ್ತು. ಅವರು ಹೇಳಿದಂತಹ ನಂಬರ್ಗಿಂತಾನು ಹೆಚ್ಚಿನ ಸಂಖ್ಯೆಯನ್ನ ಯುಡಿಎಫ್ ಕೇರಳದಲ್ಲಿ ಪಡ್ಕೊಂಡಿದೆ. ಮತ್ತೊಂದು ಕಡೆ ಅಸ್ಸಾಂನಲ್ಲೂ ಕೂಡ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಸಮೀಕ್ಷೆಗಳು ಹೇಳಿದ್ವು, ಅಲ್ಲೂ ಕೂಡ ಸೇಮ್ ರಿಸಲ್ಟ್. ಪಶ್ಚಿಮ ಬಂಗಾಳದಲ್ಲೂ ಬಿಜೆಪಿಯ ವಿಕ್ಟರಿ, ಅದು ಕೂಡ ರಿಸಲ್ಟ್ ಹಾಗೆ ಬಂದಿದೆ. ಆದರೆ ತಮಿಳುನಾಡಿನದ್ದಿದೆಯಲ್ಲ, ಎಲ್ಲ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳು ಉಲ್ಟಾ ಆಗಿದೆ. ಒಂದು ಸಮೀಕ್ಷೆಯನ್ನ ಬಿಟ್ಟು, ಆಕ್ಸಿಸ್ ಮೈ ಇಂಡಿಯಾದ ಸಮೀಕ್ಷೆ ಬಿಟ್ಟು ಉಳಿದ ಎಲ್ಲಾ ಸಮೀಕ್ಷೆಗಳು ಕೂಡ, ಎಲ್ಲ ಸಂಸ್ಥೆಗಳು ಮಾಡಿದಂತಹ ಸಮೀಕ್ಷೆಗಳು ಉಲ್ಟಾ ಆಗಿದೆ. ಪ್ರೋ ಇನ್ಕಂಬೆನ್ಸಿ ಇದೆ, ಅಲ್ಲಿ ಡಿಎಂಕೆ ಅಧಿಕಾರವನ್ನ ಉಳಿಸಿಕೊಳ್ಳುತ್ತೆ. ಡಿಎಂಕೆ ಬಹಳ ಸ್ಟ್ರಾಂಗ್ ಆಗಿದೆ, ಅವರೇ ಮತ್ತೆ ಆಡಳಿತಕ್ಕೆ ಬರ್ತಾರೆ, ಕಳೆದ ಬಾರಿಗಿಂತಾನು ಬೆಟರ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಇದು ಸಮೀಕ್ಷೆಗಳು ಹೇಳಿದ್ದು. ಆದ್ರೆ ಗ್ರೌಂಡ್ ನಲ್ಲಿ ರಿಸಲ್ಟ್ ಏನು, ಮತದಾರ ಕೊಟ್ಟಂತ ತೀರ್ಪು ಏನು ಅನ್ನೋದನ್ನ ನೋಡ್ತಾ ಇದ್ದೀರಿ. ಆಡಳಿತಾರೂಢ ಡಿಎಂಕೆಯನ್ನ 60 ಸೀಟ್ಗೆ ಇಳಿಸಿದ್ದಾನೆ ಮತದಾರ. ಎಡಿಎಂಕೆ ಪ್ರತಿ ಬಾರಿ ಹೇಗಾಗ್ತಿತ್ತು ಅಂದ್ರೆ 5 ವರ್ಷ ಅವರು 5 ವರ್ಷ ಇವರು. ಆದ್ರೆ ಆ ಎಡಿಎಂಕೆಗೂ ಮತದಾರ ಕೊಟ್ಟಿರೋದು 63 ಸೀಟ್ಗಳಲ್ಲಿ ಲೀಡ್ ಮಾತ್ರ. ಆದ್ರೆ ಟಿವಿಕೆ ಪಕ್ಷ, ಟಿವಿಕೆ ಅನ್ನುವಂತಹ ಒಂದು ಪಕ್ಷ ರಚನೆ ಆಗುತ್ತೆ ಅನ್ನೋದೇ 1-2-3 ವರ್ಷಗಳ ಹಿಂದೆ ಯಾರಿಗಾದ್ರೂ ಕೇಳಿದ್ರೆ ಗೊತ್ತೇ ಇರಲಿಲ್ಲ. ನಟ ವಿಜಯ್ ಅವರು ರಾಜಕೀಯಕ್ಕೆ ಬರ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆನೇ ಕ್ಲಾರಿಟಿ ಇರಲಿಲ್ಲ. 2024ರಲ್ಲಿ ಅವರು ನಾನು ಚುನಾವಣೆಗೆ ಬರ್ತೀನಿ, ನಾನು ರಾಜಕೀಯಕ್ಕೆ ಎಂಟ್ರಿ ಆಗ್ತೀನಿ ಅಂತ ಹೇಳಿ ಅನೌನ್ಸ್ ಆದಂತಹ ನಂತರದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇನೋ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಏನೂ ಆಗಿರಲಿಲ್ಲ, ಆ ನಿರೀಕ್ಷೆಗಳು ಇರಲಿಲ್ಲ. ಯಾಕಂದ್ರೆ ಒಂದು ಪಕ್ಷವನ್ನ ಕಟ್ಟೋದು, ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಈ ರೀತಿ ಗೆಲುವನ್ನ ದಾಖಲು ಮಾಡೋದು ಅದು ಖಂಡಿತ ಈಸಿ ಅಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಪ್ರಯತ್ನಗಳಾಗಿದ್ರೂ ಕೂಡ ಯಾವ ರಾಜ್ಯದಲ್ಲೂ ಇಂಥದ್ದೊಂದು ವಿಕ್ಟರಿಯನ್ನ ಪಡೆಯೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗಿಲ್ಲ. ಆದ್ರೆ ಈ ಬಾರಿ, ಯಾಕಂದ್ರೆ ಇಲ್ಲಿ ಕಾಳಗ ಇರೋದು ಮತಗಜಗಳ ನಡುವೆ. ಒಂದು ಕಡೆ ಡಿಎಂಕೆ, ಮತ್ತೊಂದು ಕಡೆ ಎಡಿಎಂಕೆ. ಎರಡೂ ಕೂಡ ದಶಕಗಳ ಕಾಲ ತಮಿಳುನಾಡಿನಲ್ಲಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಂಥ ಒಂದು ಪಕ್ಷಗಳು. ಈ ಹಿಂದೆ ಯಾವಾಗಿಲ್ಲ ಈ ರೀತಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆದಂತಹ ಟೈಮ್ನಲ್ಲಿ ಹೊಸ ಅಲೆ, 3ನೇ ಪ್ಲೇಯರ್ ಆಗಿ ಬಂದವರು ಮೊದಲ ಏಟಿನಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಬಹುಶಃ ಅರವಿಂದ್ ಕೇಜ್ರಿವಾಲ್ ಅವರ ಎಕ್ಸಾಂಪಲ್ ಕೊಡಬಹುದೇನೋ. ದೆಹಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ 2015ರಲ್ಲಿ ಅವರ ಎಂಟ್ರಿ ಆಯ್ತಲ್ಲ, ಸರ್ಕಾರವನ್ನೇ ರಚನೆ ಮಾಡಿಬಿಡ್ತಾರೆ. ಒಂದು ಆಂದೋಲನದ ಮೂಲಕ ಹುಟ್ಕೊಂಡಂತಹ ಪಕ್ಷ ಸರ್ಕಾರವನ್ನ ರಚನೆ ಮಾಡಿಬಿಡುತ್ತೆ. ಅರವಿಂದ್ ಕೇಜ್ರಿವಾಲ್ ಅಂಥದ್ದೊಂದು ದೊಡ್ಡ ಸಾಧನೆಯನ್ನ ಮಾಡಿದ್ರು. ತಮಿಳುನಾಡಿನಲ್ಲಿ ಜಯಲಲಿತಾ ಅವರ ನಂತರದಲ್ಲಿ ಒಬ್ಬ ಮಾಸ್ ಲೀಡರ್ನ ಅಲ್ಲಿ ಫೇಸ್ ಇರಲಿಲ್ಲ. ಅಲ್ಲಿ ಎಡಿಎಂಕೆ ತನ್ನ ಲೀಡರ್ಶಿಪ್ ಫೇಸ್ ಅನ್ನ ಕಳ್ಕೊಂಡ್ಬಿಡುತ್ತೆ. ಪನ್ನೀರ್ ಸೆಲ್ವಂ ಡಿಎಂಕೆಗೆ ಹೋದ್ರು, ಎಡಪ್ಪಾಡಿ ಪಳನಿಸ್ವಾಮಿ ಅಂಥದ್ದೊಂದು ಚರಿಸ್ಮ್ಯಾಟಿಕ್ ನಾಯಕರಾಗೋದಕ್ಕೆ ಫೇಲ್ಯೂರ್ ಆಗ್ಬಿಡ್ತಾರೆ. ಅಲ್ಲಿ ಬಿಜೆಪಿ ಒಂದು ಪ್ರಯತ್ನ ಮಾಡುತ್ತೆ. ಕಳೆದ ಲೋಕಸಭಾ ಚುನಾವಣೆಗೂ ಮುನ್ನ ಅಣ್ಣಾಮಲೈಯವರ ಮೂಲಕ, ಅಣ್ಣಾಮಲೈಯವರು ಹಳ್ಳಿಗೂ ಭೇಟಿಯನ್ನ ಕೊಡ್ತಾರೆ, ಪಕ್ಷದ ರ್ಯಾಲಿಗಳನ್ನ ಮಾಡ್ತಾರೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಈ ಹಿಂದೆಗಿಂತ ಹೆಚ್ಚಿನ ಪರ್ಸೆಂಟೇಜ್ ವೋಟನ್ನ ಬಿಜೆಪಿ ಪಡ್ಕೊಳ್ಳುತ್ತೆ. ಆದ್ರೆ ಸೀಟನ್ನ ಪಡೆಯುವಲ್ಲಿ ಫೇಲ್ಯೂರ್ ಆಗ್ಬಿಡುತ್ತೆ. ಬಿಜೆಪಿ ಸಿಂಗಲ್ ಆಗಿ ಫೈಟ್ ಅನ್ನ ಮಾಡ್ತಾ ಇತ್ತು ಅಲ್ಲಿ ತನಕ. ಆದ್ರೆ ಅದಾದಂತಹ ನಂತರದಲ್ಲಿ ಲೋಕಸಭೆಯ ರಿಸಲ್ಟ್ ನ ಬಳಿಕ ಈ ವಿಧಾನಸಭಾ ಚುನಾವಣೆಗೂ ಮುನ್ನ ಅಣ್ಣಾಮಲೈ ಅವರನ್ನ ಮೇನ್ ರೋಲ್ ನಿಂದ ಪಕ್ಕಕ್ಕಿರಿಸುವಂತಹ ಕೆಲಸ ಆಗುತ್ತೆ.
ಹಂಗೇನೋ ಅವ್ರು ದೂರ ಇರಲಿಲ್ಲ, ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಬಟ್ ನಾಯಕತ್ವದಿಂದ ಅವರನ್ನ ದೂರ ಇರಿಸ್ತಾರೆ, ಎಡಿಎಂಕೆಯ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತಾರೆ. ಆ ಮೈತ್ರಿ ವರ್ಕೌಟ್ ಆಯ್ತಾ ಅಂತ ಕೇಳಿದ್ರೆ ಇಲ್ಲ. ನಟ ವಿಜಯ್ ಅವರ ಚರಿಷ್ಮಾ, ನಟ ವಿಜಯ್ ಅವರ ಫ್ಯಾನ್ ಫಾಲೋವಿಂಗ್, ನಟ ವಿಜಯ್ ಅವರ ಪರವಾಗಿ ಎದ್ದಂತಹ ಜನರ ಒಂದು ಬಹಳ ದೊಡ್ಡ ಅಲೆ, ಆ ಸುನಾಮಿ ಇದೆಯಲ್ಲ, ಆ ಸುನಾಮಿಯಲ್ಲಿ ಡಿಎಂಕೆನೂ ಕೊಚ್ಕೊಂಡು ಹೋಯ್ತು, ಎಡಿಎಂಕೆನೂ ಕೊಚ್ಕೊಂಡು ಹೋಯ್ತು. ಈ ಹಿಂದೆ ಕಮಲ್ ಹಾಸನ್ ಕೂಡ ಇದೇ ರೀತಿ ಪಕ್ಷವನ್ನ ರಚನೆ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಆದರೆ 2%ಗಿಂತ ಹೆಚ್ಚು ವೋಟನ್ನ ಪಡೆಯೋದಕ್ಕೆ ಕಮಲ್ ಹಾಸನ್ ಅವರಿಗೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಅವರು ಎಕ್ಸ್ಟ್ರೀಮ್ ಲೆಫ್ಟ್ ಆಗಿ ಗುರುತಿಸಿಕೊಂಡ್ಬಿಟ್ರು. ಆದ್ರೆ ವಿಜಯ್ ಹಾಗೆ ಮಾಡಲಿಲ್ಲ. ವಿಜಯ್ ಹಿಂದೂಗಳ ಜೊತೆಗೂ ಇದ್ರು, ಮುಸ್ಲಿಮರ ಜೊತೆಗೂ ಇದ್ರು, ಕ್ರಿಶ್ಚಿಯನ್ನರ ಜೊತೆಗೂ ಇದ್ರು. ಎಲ್ಲ ಧರ್ಮದ ಮತಗಳು ಕೂಡ ನಟ ವಿಜಯ್ ಅವರ ಪರವಾಗಿ ಬಿದ್ದಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಫಲಿತಾಂಶ ಇವತ್ತು ಬಂದೈತೆ ಸರ. ನಾವು ಕೂಡ ಪ್ರತಿಷ್ಠೆಯಾಗಿ ತಗೊಂಡಿದ್ರಿ. ನಿಮ್ಮ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಏನು ಹೇಳ್ತೀರಿ? ಇವತ್ತು ನಾವು ನಿರೀಕ್ಷೆ ಇತ್ತು, ನಾವು ಗೆಲುವು ಸಾಧಿಸ್ತೀವಿ. ನಾವು 25,000 ಲೀಡ್ ಗೆಲ್ಲಿತೀವಿ ಅಂತ ಹೇಳಿದ್ದೀವಿ, ಒಂದು 3,000 ಕಡಿಮೆ. ಈ ಪರೀಕ್ಷೆ ಹಿಂದ್ಗಡೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು, ಸರ್ಕಾರ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಎಚ್.ವೈ. ಮೇಟಿ ಸಾಹೇಬರು ನಡೆದುಕೊಂಡಂಥ ರೀತಿನಿ, ಅವರು ಯಾವಾಗಲೂ ಜನರ ಜೊತೆ ಇರ್ತಕ್ಕಂಥದ್ರ ಜೊತೆಗೆ ಮತದಾರನ ಕೊಡ್ತಕ್ಕಂಥ ಗೌರವ, ಇದು ಎಲ್ಲದರ ಜೊತೆಗೆ ಪಕ್ಷವನ್ನು ಸರಿಯಾಗಿ ನಿಭಾಯಿಸ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಗ್ಗಟ್ಟು, ಎಲ್ಲ ಶಾಸಕರ ಪರಿಶ್ರಮ ಹಾಗೂ ಕಾರ್ಯಕರ್ತರ ಪರಿಶ್ರಮ, ಜೊತೆಗೆ ಮುಖ್ಯಮಂತ್ರಿಗಳು ವಿಶೇಷವಾದ ಬಾಗಲಕೋಟೆ ಮೇಲಿರ್ತಕ್ಕಂಥ ಪ್ರೀತಿ, ಎಚ್.ವೈ. ಮೇಟಿ ಸಾಹೇಬರ ಕುಟುಂಬದ ಮೇಲಿರ್ತಕ್ಕಂಥ ಪ್ರೀತಿ ಉಮೇಶ್ ಮೇಟಿ ಅವ್ರ ಗೆಲುವಿಗೆ ಕಾರಣಗಳಾದ. ಉಮೇಶ್ ಮೇಟಿ ಯಂಗ್ ಅದಾನೆ, ಯುವಕ ಅದಾನೆ, ಅವನ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಬಾಗಲಕೋಟೆ ಜನತೆ. ಆದ್ದರಿಂದ ಗೆಲುವಿಗೆ ಇವೆಲ್ಲವೂ ಕಾರಣಗಳ ಜೊತೆಗೆ ಕಾರ್ಯಕರ್ತರಿಗೆ, ಮತದಾರರಿಗೆ ವಿಶೇಷವಾದ ಅಭಿನಂದನೆ ಹೇಳ್ತಾ ಇದ್ದೀನಿ. ನಮ್ಮ ಗೆಲುವಿಗೆ ನೀವು ಮಾಡ್ತಕ್ಕಂಥ ಏನು ಅಭಿವೃದ್ಧಿಯನ್ನು ನೆನಪು ಮಾಡ್ಕೊಂಡು ನೀವೇನು ಮತ ಹಾಕಿದ್ದೀರಿ, ಏನು ಮತದಾರನಿಗೆ ಗೌರವ ಕೊಡೋರಿಗೆ ನೀವೇನು ಮತ ಹಾಕಿದ್ದೀರಿ, ಇದು ಅದ್ಭುತ. ನಾವು ನಿರೀಕ್ಷೆ 25,000 ಇದ್ರೂ 21,000ವರೆಗೆ ನಾವು ಬಂದಿದ್ದೀವಲ್ಲ, ಬಹಳ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಅಭಿವೃದ್ಧಿ ಕೆಲಸಗಳು, ಸರ್ಕಾರ ನಡೆದುಕೊಳ್ಳುವಂತಹ ರೀತಿ ನೀತಿಗಳು, ವಿಶೇಷವಾಗಿ ಸರಳ ಸಜ್ಜನಿಕೆ ವ್ಯಕ್ತಿ ಎಚ್.ವೈ. ಮೇಟಿ ಅವರ ಕುಟುಂಬದವ್ರಿಗೆ ಆಯ್ಕೆ ಮಾಡಿದಿರಲ್ಲ, ನಾನು ಮತದಾರ ಬಾಂಧವರಿಗೆ, ಇಲ್ಲಿ ದುಡಿದಂಥ ಎಲ್ಲ ನನ್ನ ಪಕ್ಷದ ನಾಯಕರಿಗೆ, ಶಾಸಕರಿಗೆ, ಜಿಲ್ಲೆಯ ಕಾರ್ಯಕರ್ತರಿಗೆ, ಹೊರಗಡೆಯಿಂದ ಬಂದ ಹಲವಾರು ಮಂತ್ರಿಗಳು ಬಹಳ ತಮ್ಮದೇ ಚುನಾವಣೆ ಅನ್ನುವ ರೀತಿಯಲ್ಲಿ ನಡ್ಕೊಂಡು ಬಂದಂಥ ಈ ಚುನಾವಣೆಯಲ್ಲಿ ಅವರೆಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತಾ ಇದ್ದೀನಿ. ಬಿಜಾಪುರ ಇರಲಿ, ಬಾಗಲಕೋಟೆಯ ಜೊತೆಗೆ ಹಲವಾರು ಜಿಲ್ಲೆಯ ನಾಯಕರಲ್ಲಿ ಬಂದು ದುಡಿದಿದ್ದಾರೆ. ತಮ್ಮ ಚುನಾವಣೆಯಂತೆಯೇ ದುಡಿದು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಅವರು ಸಾಧನೆ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆ. ಈಗ ಯಾವ ಅಂಶಗಳು ಸಹಕಾರಿಯಾದವು ಅನಿಸ್ತದೆ ಸರ್ ಗೆಲುವಿಗೆ? ಗ್ಯಾರಂಟಿಗಳ ಕೈ ಹಿಡಿದ್ವಾ? ಗೆಲುವಿಗೆ ಪ್ರಥಮತ ಮತದಾರ ತನ್ನ ಮತದಾರನಿಗೆ ಗೌರವ ಕೊಡಬೇಕಂತಕ್ಕಂಥ ರೀತಿಯಲ್ಲಿ ಇವತ್ತು ಈ ಚುನಾವಣೆ ಗೆಲುವಾಗಿದೆ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ವಿಶೇಷವಾದ ಪ್ರೀತಿ, ಮೆಡಿಕಲ್ ಕಾಲೇಜನ್ನು ಎಚ್.ವೈ. ಮೇಟಿ ಸಾಹೇಬ್ರ ತಂದು ಕೊಡ್ತಕ್ಕಂಥದ್ದು, ರೈತರಿಗೆ ಪರ್ ಎಕರ್ ನೀರಾವರಿಗೆ 40 ಲಕ್ಷ ಹಾಗೂ ಒಣಬೇಸಾಯಿಗೆ 30 ಲಕ್ಷ ಕೊಡ್ತಕ್ಕಂಥದ್ದು, ಹೀಗೆ ಹಲವಾರು ಅಭಿವೃದ್ಧಿ ಕೆಲಸಗಳ ಜೊತೆಗೆ ಮುಖ್ಯಮಂತ್ರಿಗಳ ವಿಶೇಷವಾದ ಕಾಳಜಿ ಬಾಗಲಕೋಟೆ ಮೇಲೆ ಇರ್ತಕ್ಕಂಥದ್ದು, ಹಾಗೂ ಯುವಕನಿಗೆ ಮತ ನೀಡಬೇಕಂತಕ್ಕಂಥ ಜನರ ಭಾವನೆಗೆ ಇವತ್ತು ನಮ್ಗೆ ಗೆಲುವಾಗಿದೆ. ಸರ್, ಈ ಒಂದು ಚುನಾವಣೆ ಅಹಿಂದ ಮತ್ತು ಹಿಂದುತ್ವ ಅನ್ನುವಂಥ ಒಂದು ಚರ್ಚೆ ನಡೆಯುತ್ತೆ. ಯಾಕಂದ್ರೆ ಬಿಜೆಪಿ ಉಚ್ಚಾಟ ಯತ್ನಾಳ್ ಕೂಡ ಪ್ರಚಾರಕ್ಕೆ ಬಂದರು, ಅಹಿಂದ ಮತಗಳನ್ನ ಹಿಂದುತ್ವ ಮತಗಳು ಸೆಳೆಯುವ ಪ್ರಯತ್ನ ಮಾಡಿದ್ರು. ನಾವು ಕೂಡ ವೇದಿಕೆಯಲ್ಲಿ ಬರೀ ಹಿಂದೂ ಟ್ರಂಪ್ ಕಾರ್ಡ್ ಅನ್ನು ಬಳಸಿದ್ದಾರೆ. ಹಿಂದೂ ಟ್ರಂಪ್ ಕಾರ್ಡ್ ಯೂಸ್ ಮಾಡಲ್ಲ, ನಾನು ಹಿಂದೂ ಅಂತ ಹೇಳಿದ್ದೆ. ನಮ್ಮ ಕ್ಯಾಂಡಿಡೇಟ್ ಹಿಂದೂ, ನಾವು ಹಿಂದೂ, ನಮ್ಮ ಮುಖ್ಯಮಂತ್ರಿ ಹಿಂದೂ. ಹಿಂದುತ್ವ ಯಾರ ಆಸ್ತಿ ಅಲ್ಲ, ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಯಾವುದೋ ಒಂದು ಹಿಂದುತ್ವದ ಕಾರ್ಡ್ನಿಂದ ಗೆದ್ದಿತಕ್ಕಂಥದ್ದಾಗೋದಿಲ್ಲ. ಬಡವರ ಕಾರ್ಯಕ್ರಮಗಳು, ರೈತಾಪಿ ವರ್ಗದ ಕಾರ್ಯಕ್ರಮದ ಗೆಲುವಾಗಿದೆ. ಆ ಗೆಲುವು ನಾವು ಬಿಜೆಪಿ ಹಿಂದುತ್ವ ಗೆಲುವು ಅಂತಾನೆ ಹೇಳ್ಕೊತ ಹೋಗ್ತಾ ಇತ್ತು. ಅದಕ್ಕೆ ಚುನಾವಣೆಯಲ್ಲಿ 1-2 ಸಲ ಮಾತಾಡಿದ ನಂತರ ಅದನ್ನು ಮಾತಾಡಿಲ್ಲ ಅವರು.
ಅವ್ರು ಯಾವ್ಯಾವ್ದನ್ನು ಕೈ ಬಿಡ್ತಾರೋ ಮೋದಿ ಸಾಹೇಬ್ರ ಬಗ್ಗೆ ಮಾತಾಡೋದು ಬಿಟ್ಟಿದ್ದಾರೆ. ಹಿಂದುತ್ವ ಬಗ್ಗೆ ಒಂದೆರಡು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸುವಂತೂ ಈಗ ಉಮೇಶ್ ಭೇಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರೇನು ಹೇಳ್ತಾರೆ ಸರ್? ಈಗ ನೀವು ಮೊದಲು ಭರ್ಜರಿ ಗೆಲುವು ಸಾಧಿಸಿದ್ರಿ, ಏನ್ ಹೇಳಕ್ ಬಯಸ್ತೀರಿ? ಮತದಾರರ ಗೆಲುವು ಸರ್, ಇದು ನಮ್ದಲ್ಲ, ನಮ್ಮ ಮತದಾರರ ಗೆಲುವು. ಈ ಗೆಲುವಿಗೆ ಕಾರಣ ಅನುಕಂಪ ಮತ್ತು ಸಿದ್ದರಾಮಯ್ಯ ಅವರ ಒಂದು ಜಾರಕಿಹೊಳಿ ಅವರ ರಣತಂತ್ರ ಕಾರಣ ಅಂತಾರೆ, ಏನಂತಾರೆ? ನಮ್ಮ ತಂದೆಯವರ ಅಕಾಲಿಕ ಮರಣದಿಂದ ಈಗ ನಾವು ಗೆದ್ದಿದ್ದೆವು. ಸಿದ್ದರಾಮಯ್ಯ ಅವರು, ನಮ್ಮ ಸರ್ಕಾರ ಎಲ್ಲ ಪಂಚ ಗ್ಯಾರಂಟಿ ಯೋಜನೆ ಅವೆಲ್ಲ ಆಗಿದ್ದಕ್ಕೆ ನಮ್ಮ ಜನ ಹೆಚ್ಚಿಗೆ ಓಟ್ ಹಾಕಿ ಮತದಾರ ಪ್ರಭುಗಳನ್ನು ಆರಿಸ್ತಾರೆ. ಈಗ ಬಿಜೆಪಿ ಅವರು ಪ್ರಮುಖ ಆರೋಪ ಮಾಡೋದು ಏನಂದ್ರೆ ಹಣದ ಒಳ್ಳೆಯನ್ನು ಹರಿಸಿದ್ರೆ ಹಾಗಾಗಿ ಗೆಲುವಾಗಿದೆ ಅಂತ ಆರೋಪ ಮಾಡ್ತಾರೆ. ಅದೆಲ್ಲ ಸುಳ್ಳು. ಅದಕ್ಕೆಲ್ಲ ಸರ್, ಈಗ ನಿಮ್ಮ ಮುಂದಿನ ಯೋಜನೆ ಏನಿದೆ ಸರ್? ಮುಂದಿನ ಯೋಜನೆ ಸರ್, ಈಗ ತಮ್ಮ ಮುಂದಿನ ಯೋಜನೆ ಇದೆ ಶಾಸಕರಾಗಿ ಮುಂದಿನ ಬಾಗಲಕೋಟೆ ಮತಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಕನಸ್ಕೊಂಡಿದೆ? ಒಳ್ಳೆ ರೀತಿ ಅಭಿವೃದ್ಧಿ ಮಾಡ್ಬೇಕಂತ ನಮ್ಮ ಬಾಗಲಕೋಟೆ ಮತಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕಂತ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ತಂದೆಯವರು ಮಾಡಿದ್ದ ಕೆಲಸಗಳು ಪೂರ್ಣಗೊಳಿಸ್ಕೊಂಡು ನನ್ನನ್ನು ಆಯ್ಕೆ ಮಾಡಿ. ಈಗ ಅತಿ ಹೆಚ್ಚು ದಾಖಲೆ ಮತದ ಅಂತರದಲ್ಲಿ ತಾವು ಗೆದ್ದಿದ್ದೀರಿ. ಇದು ಕೇವಲ 16,000 ಅಷ್ಟೇ ದಾಖಲೆ ಇತ್ತು, ಈಗ 21,000ಕ್ಕೆ ಗೆಲುವು ಕಂಡಿದ್ದೀರಿ. ಇದು ಗೆಲುವಿಗೆ ಪ್ರಮುಖ ಕಾರಣ ಅನ್ನೋದೇನು? ಎಷ್ಟೈತಿ ಇನ್ನೂ ಒಳಗಡೆ ಹೋಗಿಲ್ಲ, ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡ್ಬಿಟ್ಟು ತಮಗೆ ಹೇಳ್ತೇನೆ. ಇದಿಷ್ಟು ಏನು ಉಮೇಶ್ ಮೇಟಿ ಅವರ ಮಾತು. ಕ್ಷೇತ್ರದ ಅಭಿವೃದ್ಧಿ ಮತ್ತು ಜೊತೆಗೆ ಗೆಲುವಿಗೆ ಕಾರಣ ಅಂತಂದ್ರೆ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ತಂದೆಯವರ ಅನುಕಂಪ ಕೆಲಸ ಕಾರ್ಯಗಳು ಕೈ ಹಿಡಿದು ಅನ್ನೋ ಮಾತಾಡಿದ್ದಾರೆ. ರಾಜಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.